ಅವ್ರಿಗೆ MLA ಓಪನ್ ಆಗಿ ಅಂದ್ಬಿಟ್ಟವ್ರೆ, ನಾನು ಮುಸ್ಲಿಂ ಅಂತ ಬರ್ಬೇಡಿ, ಗಡ್ಡ ಬಿಟ್ಟವ್ರು ಬರ್ಬೇಡಿ, ಬುರ್ಕ ಹಾಕೋರು ಬರ್ಬೇಡಿ, ಯಾರನ್ನಂತ ಬರೋಕ್ಕಿಲ್ಲ ನೀವು ಅಂತ ಇಲ್ಬೇಡಿ. ನೀನು ಆಫೀಸಲ್ಲಿ ಕೂತ್ಕೊಳ್ಳೋದು ಗೊತ್ತಿಲ್ವ ನಿಮ್ಗೆ? ಹಿಂದಿದ್ದು ಬಂದಿದ್ದೇನಮ್ಮ, 110 ಬಂದಿದ್ದೇನಮ್ಮ ಹಿಂದಿದ್ದು. ಈಗ ಆಲ್ರೆಡಿ 490 ಜನ ಬಾಕಿ ಇತ್ತಂತೆ, ಮಾಡಿಲ್ಲ. ಮಾತಾಡಂತೆ ಮಾಡಿ, ಅದು ಇಂಡಿಯಾ ಅವ್ರದ್ದು ಮಾಡಿ, ಆಮೇಲೆ ವಿಜಿಪುರದ್ದು 125 ಹ್ಯಾಂಡಲ್ ಮಾಡಿದಾರಮ್ಮ. ಅದೇ ಅದೇ ಆಯ್ತು. ಇದು ರಿಮೈನಿಂಗ್ ಏಜ್ ಮಾಡಿ ನಾನು ನೋಡಿ, ನಾನು ನೆಕ್ಸ್ಟ್ ಬರ್ತೀನಿ. ನಾನು ತಿರ್ಗಾ ಒಂದು 6 ತಿಂಗಳು ಬಿಟ್ಟು ಬರ್ತೀನಿ, ನಿಮ್ಮೇಲೆ ಕ್ರಮ ತಗೊಂತೀನಿ. ನೋಡಿ ಬಟ್ಟೆ ಹೊಡಿತ ಸರ್, ರಸ್ತೆ ಇಲ್ಲ ಸರ್, ಅಟ್ಲೀಸ್ಟ್ ಇವ್ರ ಜವಾಬ್ದಾರಿ ಆಗ್ತದೆ. ಯಾವ್ದಾರ ಒಂದು ಅನುದಾನ ಮಾಡ್ಬೇಕ್ರಿ. ಅಟ್ಲೀಸ್ಟ್ ಮೇನ್ ಎಂಡಿಸ್ ಇದ್ದಾವೆ, ಅಟ್ಲೀಸ್ಟ್ ಮೇನ್ ರೋಡ್ಗಳು ಯಾವ್ದಾರ ಇಲ್ಲಿ ಅಟ್ಲೀಸ್ಟ್ ಜನ ಕೇಳ್ತೀನಿ. ರಸ್ತೆ ಕೇಳ್ತಾರೆ, ನೀರ್ ಕೇಳ್ತಾರೆ, ಲೈಟ್ಗಳು ಅಷ್ಟೇ ಕೇಳೋದವ್ರು. ಕುಡಿಯೋ ನೀರು, ರಸ್ತೆ, ಮೋಡಿ, ಚರಂಡಿ ಅಷ್ಟೇ ಕೇಳೋದು. ಅದೇ ವ್ಯವಸ್ಥೆ ನಾವು ರಸ್ತೆನೇ ಸರಿಗಿಲ್ಲ ಅಂದ್ರೆ ನನ್ ಗಾಡಿನ ಹೋಗಕ್ಕಾಗ್ತಲ್ಲ. ಇಲ್ಲ ಒಂದ್ ರಸ್ತೆ ಬಹಳ ಬೇಜಾರ ಬಿಡ್ತು ಡಿಸಿಷನ್ ನಿಮ್ಗೆ. ಏನೋ 1-2 ರಸ್ತೆ ಓಕೆ ಬಿಡಿ, ಅದೇನೋ ಮಳೆ ಬರ್ತಾ ಇದೆ ಹಾಳಾಗಿರ್ಬೋದಲ್ಲ. ಒಂದನ ರಸ್ತೆ, ಒಂದ್ ರಸ್ತೆ ನಿಮ್ ಜವಾಬ್ದಾರಿ ಆಗ್ತಾ ಇದೆ. ಅದು ಇವೆಲ್ಲ ಆಫೀಸ್ ಬಿಟ್ಟು ಎಲ್ಲೂ ಅಡ್ಡಾಡಾಗಿಲ್ಲ. ಅವ್ರಿಗೆ MLA ಓಪನ್ ಆಗಿ ಅಂದ್ಬಿಟ್ಟವ್ರೆ, ನಾನು ಮುಸ್ಲಿಂ ಅಂತ ಬರ್ಬೇಡಿ, ಗಡ್ಡ ಬಿಟ್ಟವ್ರು ಬರ್ಬೇಡಿ, ಬುರ್ಕ ಹಾಕೋರು ಬರ್ಬೇಡಿ, ಯಾರನ್ನಂತ ಬರೋಕ್ಕಿಲ್ಲ ನೀವು ಅಂತ. ಈಗ ಜನ ಎಲ್ಲಿ ಹೋಗ್ಬೇಕು? ನಮ್ಮ ಅದಕ್ಕೆ ನಮ್ಮ ಸರ್ಕಾರ ಮೇಲೆ ಡಿಪೆಂಡ್ ಇರ್ಬೇಕಿಲ್ಲ. ಸರ್ಕಾರ ಮೇಲೆ ಡಿಪೆಂಡ್ ಇರ್ಬೇಕು ತಾನೆ, ನಮ್ ಜವಾಬ್ದಾರಿ ನಾವು ತರ್ತಾನೆ. MLA ನೇರವಾಗಿ ಓಪನ್ ಆಗಿ ಹೇಳ್ಬಿಟ್ಟವ್ರು, ನಮ್ ಜವಾಬ್ದಾರಿ ಇರ್ತೈತಿ. ಸರ್ಕಾರದ ಅಂದ್ಕೊಂಡು ಜನಗಳಿಗೆ ಏನು ತರಬಹುದು ನಾವು? ನೋಡಿ ಅದು ನಾನು ಪ್ರಪೋಸಲ್ ಕೊಡಿದ್ದೀನಿ. ಇಲ್ಲ ಏನದು ನಿಮ್ಮ ನಾನು ನೋಡ್ತೀನಿ, ನಾನು ಪ್ರಪೋಸಲ್ ಕೊಡ್ರಿ. ಅದು ನಾನು ನೋಡಿದ, ನಾನು ನಿಮ್ಮ ಮಂತ್ರಿ ಜೊತೆ, ಮಿನಿಸ್ಟರ್ ಜೊತೆ, ವೆಂಕಟರಾಜ್ ಜೊತೆ ಮಾತಾಡ್ತೀನಿ. ನಾನು ಮುಖ್ಯಮಂತ್ರಿ ಗಮನ ಯಾವ ಪೀರಿಯಡ್ ಅಲ್ಲಿ ನೋಡ್ರಿ. ಈಗ ನೋಡಿ, ಇದನ್ನು 2148 109 ಆಗಿದೆ. ಈಗ 2039 ಬಾಕಿ ಇದೆ. ಯಾವ ಕಾರಣಕ್ಕೆ ಪೆಂಡಿಂಗ್ ಇರೋದಂತ ಹಾಗೂ ತಮ್ಮೆಲ್ಲರ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾನೆ. ನಮ್ಮ ಅತ್ಯಂತ ಕ್ರಿಯಾಶೀಲ ಜಿಲ್ಲಾಧಿಕಾರಿಗಳ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾನೆ. ಹಾಗೇನೆ ಒಪ್ಪು ಆಸ್ತಿಗಳದ್ದು ಇನ್ನೂ ಒಂದ್ 2 ವರ್ಷ ಆಯ್ತು. 2019 ಆಗಿದೆ. ಒಂದು 10-11 ಒಪ್ಪು ಆಸ್ತಿಗಳಿಗೆ ಇದೇ ನೋಟಿಸ್ ಕೊಟ್ಟರೆ ಸರ್ಕಾರಿ ಅಂತ ಮಾಡ್ಕೊಂಡಿದ್ದಾರೆ. ಬೆಂಗಳೂರವರನ್ನು ಕೂಡ ಹಾರ್ದಿಕವಾಗಿ ಸಭೆಗೆ ಸ್ವಾಗತವನ್ನು ಬಯಸ್ತಾನೆ. ಅದಲ್ಲದೆ ಬೆಂಗಳೂರವರನ್ನು ಕೂಡ ಹಾರ್ದಿಕವಾಗಿ ಸಭೆಗೆ ಸ್ವಾಗತವನ್ನು ಬಯಸ್ತಾನೆ. ಅದಲ್ಲದೆ ಇವತ್ತೇ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನ, ಜೊತೆಗೆ ಮಾಧ್ಯಮದ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳನ್ನ ಈ ಸಭೆಗೆ ಸ್ವಾಗತಿಸಿ ಮಾನ್ಯ ಸಚಿವರಲ್ಲಿ ತಾವು ಘನ ಅಧ್ಯಕ್ಷತೆಯನ್ನು ವಹಿಸಿ ಸಭೆಯನ್ನು ನಡೆಸಿಕೊಡ್ಲಿಕ್ಕೆ ನಮಗೆಲ್ಲ ಗೊತ್ತಿದ್ದಂಗೆ ಮಾನ್ಯ ಮುಖ್ಯಮಂತ್ರಿ ಸೂಚನೆ ಮೇಲೆ ನಾವು ಒಪ್ಪಂದ ಮಾಡಬೇಕಾದ ರೀತಿ ಒಪ್ಪಂದ ಬೀಜಗಳನ್ನು ಕೊಡಿ. ಬಹಳಷ್ಟು ಸಮಸ್ಯೆಗಳು, ಅದು 148 ಖಾತಾಗಳು ಆಗ್ಬೇಕಾಗಿತ್ತು. ಬರೇ 109 ಖಾತಾ ಆಗಿದೆ. 2000 ಸರ್ಕಾರಿ ಜಾಗ ಇಲ್ಲ ಅಂದ್ರೆ ಪ್ರೈವೇಟ್ ಲ್ಯಾಂಡ್ ಪರ್ಚೇಸ್ ಮಾಡ್ಕೊಳ್ಬೇಕಂತ ಆದೇಶ ಮಾಡಿದ್ದಾರೆ. ಇದು ಹಳೇದು, ಈಗ ಹೊಸದಾಗಿ ಬಂದಿರೋದು ನಾನು ಕೇಳಲ್ಲ. 85 ಹೊಸ ಅರ್ಜಿ ಬಂದಿದೆ, ಅದ್ರ ಬಗ್ಗೆ ನಾನು ಕೇಳಲ್ಲ. ಬಹಳ ವರ್ಷ ಹಿಂದೆ, ಬಹಳ ವರ್ಷ ಗೊತ್ತು. ಇದೊಂದು ವಿಜಯಪುರದ್ದು ಸಹ 4 ಕೇಳುವಂತೆ. ವಿಜಯಪುರದಲ್ಲಿ ಸರ್ ನಾವು ಒಂದು ಕಡೆ ಲ್ಯಾಂಡ್ ಕೊಟ್ಟಿದ್ದೀವಿ ಸರ್, 2 ಲೊಕೇಶನ್ ಸೇರಿ ಒಂದು ಕಡೆ ಲ್ಯಾಂಡ್ ಕೊಟ್ಟಿದ್ದೀವಿ ಸರ್. ಅದಕ್ಕೆ ಇದೆ ಈಗ ಬೇರೆ ಸರ್ಕಾರಿ ಲ್ಯಾಂಡ್ ಕೊಡ್ತಾ ಇದೀವಿ ಸರ್. ಅದರ್ವೈಸ್ ಬೇರೆ ಕಡೆ ಎಲ್ಲ ಸರ್ಕಾರಿ ಲ್ಯಾಂಡ್ ನಮ್ಮ ಹತ್ರ ಲಭ್ಯವಿಲ್ಲ ಸರ್. ಅದು ಪರ್ಚೇಸ್ಗೆ ನಾವು ಪ್ರಪೋಸಲ್ ಮಾಡಿ ಸರ್. ನೀವು ಒಂದು ಮಾಡಿಲ್ಲ ಬೆಂಗಳೂರು ಉತ್ತರ ಕೊಡಕ್ಕಾಗಲ್ಲ. ಸ್ಲಮ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದೀರಲ್ಲ, ನನ್ ಗಮನಕ್ಕೆ ತಂದಿದ್ದೀರಾ ಅಂತಾರೆ. ಶಾಸಕರು ಗಮನಕ್ಕೆ ತರ್ಬೇಕು ತಾನೆ. ಏನಾಗಿದೆಯಾ ನೀನು? ಸ್ಲಮ್ ನೋಡಿ ಎಷ್ಟು ವರ್ಷ ಇದೆಯಾ? 2 ವರ್ಷ ಆಯ್ತು ಸರ್. ಲಾಸ್ಟ್ ಟೈಮ್ ನಿಮ್ ಚರ್ಬಿ ಬಂದಿರುತ್ತೆ ನಿಮ್ಗೆ. ಇಲ್ಲಪ್ಪ, ಸ್ಲಮ್ ಅಕ್ವೈರ್ ಮಾಡ್ಬೇಕಾದ್ರೆ, ನೀವು ಸ್ಲಮ್ ಡಿಕ್ಲೇರ್ ಮಾಡ್ಕೊಳ್ಬೇಕಾದ್ರೆ
ಶಾಸಕ ಕಮ್ಯುನಿಟಿ ಇಲ್ಲ ಹೆಂಗ್ರಿ ಮಾಡ್ತೀರಾ ನೀವು? ಈಗ ಅನುದಾನ ಬೇಕಾದ್ರೆ ಯಾರು ಕೊಡ್ತಾರೆ? ಸರ್ ಅದು ಬಿಫೋರ್ ಡಿಕ್ಲರೇಷನ್ ಥರವಾಗಿ ಆಗ್ಬೇಕಾದ್ರೆ ತಮ್ಮ ಗಮನಕ್ಕೆ ಬಂದೇ ಆಗ್ಬೇಕು ಸರ್. ನೀವು ನನ್ನ ಗಮನಕ್ಕೆ ತಂದಿರಿ, ನೀವು ತಾವು ತಂದಿರಿ ಹೇಳ್ಬಿಡಿ ಸರ್. ಒಂದು ವರ್ಷ ಮುಂದಾಗಿದೆ ಸರ್. ಜೋರಾಗಿ ಹೇಳು. ಸರ್ ಪ್ರಹ್ಲಾದ್ ಸರ್. ಪಾಟೀಲ್ ಸರ್. ಪ್ರಹ್ಲಾದ್ ಪಾಟೀಲ್. ಪ್ರಹ್ಲಾದ್ ಪಾಟೀಲ್ ಏನು 2 ವರ್ಷ ಆಯ್ತು ಆಮೇಲೆ ಮಾತಾಡ್ತೀವಿ ಆಯ್ತಾ ಸರ್? ಸರ್ ಕೆಡಿಪಿ ಮೀಟಿಂಗ್ ಬಂದಿದೆ ಸರ್. ಏನೊಬ್ಬ ಬಂದಿಲ್ಲ? ಏನೊಬ್ಬ ಬಂದಿಲ್ಲ? ಸರ್ ನಮ್ಗೆ ಇನ್ವಿಟೇಷನ್ ಇದು ನೋಟಿಸ್ ಏನು ಬಂದಿಲ್ಲ ಸರ್. ಇನ್ನು ಗೊತ್ತೇ ಇಲ್ಲ ಅಂತಾರೆ ಅವರು. ಅವ್ರಿಗೆ ಬಂದಿಲ್ಲ. ಯಾರ ಮೇಲೆ ಜೊತೆ? ಯಾರು? ಅಶೋಕ್ ಜೊತೆ ಇದ್ದಂಗಿಲ್ಲ. ಕೆಲಸ ಮಾಡಿ ಡಿಸಿಷನ್ ಅಶೋಕ್ ಅವ್ರ ಜೊತೆ ಚೆಕ್ ಮಾಡಿ MLA ಜೊತೆ ಸಮಸ್ಯೆ ಇಲ್ಲ. ಅವ್ರ MLA ಜೊತೆ ಇಲ್ಲ ಅಂದ್ರೆ ಸಸ್ಪೆಂಡ್ ಮಾಡಿ ಅವ್ರನ್ನ. MLA ತಿಳ್ಕೊಂಡು ಫೋನ್ ಮಾಡಿ MLA ಫೋನ್ ಮಾಡಿ. ಹಿಂದಿ ಇದು 0 ಆಮೇಲೆ ಮೇನ್ ಸರ್ ಮುಖ್ಯ ಸರ್ ಇದು ಕಪಿಲಸಂದನ ಕೇಳಬೇಡಿ ಸರ್. ಈಗ ಏನಾಗಿದೆ 2017 ಮನೆ ಹಿಂದಿ ಸರ್ಕಾರ ನೀವು ಸುಮ್ಮನೆ ಇಲ್ಲೇ ಕೂತ್ಕೊಂಡು ನೀವು ಮಜಾ ಮಾಡ್ಕೊಂಡು ನೀವು ಆರಾಮಾಗಿ ಯಾವ ಕಚೇರಿ ಯಾವ ಹೆಚ್ಚಿನ ಮಾತಾಡಿ ನೀವು ಬಗ್ಗೆ ಮಾತಾಡಿದ್ದೀನಿ ಸರ್. ನಾನು ಸರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನಾಳೆನೇ ಅದರ ಎಂಕ್ವೈರಿನೂ ಇದೆ ಸರ್. ಅದೇನಾಗಿದೆ ಸರ್, ಹಳೆ ಕಾಲದ್ದು ಕಬ್ರಸ್ತಾನ್ ಇದೆ ಸರ್. ಅದು ಇಂಡಿವಿಜುವಲ್ ನಾನ್ ಮುಸ್ಲಿಂ ಹೆಸರಲ್ಲಿ ಪ್ರಾಪರ್ಟಿ ಇದೆ ಸರ್. 15 ಎಕರೆ ಗ್ರಾಮದ ಒಂದು ಶವ ಇದೆ, ಬೇರೆ ಊರಿಗೆ ತಗೊಂಡು ಹೋಗ್ತಾ ಇದ್ದಾರೆ ಟ್ಯಾಕ್ಟ್ರಿಯಲ್ಲಿ. ಅದು ಸರ್ ಚೆಕ್ ಮಾಡ್ತೀವಿ ಸರ್. ಯಾಕಂದ್ರೆ ಇದರಲ್ಲಿ ಸ್ಮಶಾನ ಕೊಟ್ಟಿದ್ದು ಒಂದು ಕಲ್ಕೇರಿ ಇತ್ತು ಸರ್. ಅದು ಆಲ್ರೆಡಿ ಸ್ಮಶಾನ ಜಾಗ ಮಂಜೂರು ಮಾಡಿ ಅಂತ ಡಿಸಿ ಆಗಿ ಪ್ರಪೋಸಲ್ ರೆಡಿ ಮಾಡಿದ್ದೀವಿ ಸರ್. ಏನಾರ ರೆಡಿ ಮಾಡಿ ಬಂದದ್ದು ಬಂದದ್ರಿ ಡಿಸಿ ನಾನು KDP ಬಂದಿಲ್ಲ ನಿಮ್ದು, ಅದೇ ಒಂದು ತಪ್ಪಾಗಿರೋದು. ಇದುವರೆಗೆ ಮಿನಿಸ್ಟರ್ ಬರ್ತಾರಂದ್ರೆ ಕೆಲಸ ಮಾಡ್ತೀನಿ. ಹಂಗೆ ಆಗಿದೆ ಸರ್ ಅಧಿಕಾರಿಗಳೀಗ ಎಲ್ಲಾ ಕಡೆ ಹಂಗೆ ಆಗಿದೆ. ಈಗ ಬರ್ತಾ ಇದ್ದಾರೆ, ಕೆಲಸ ಮಾಡ್ತಾರೆ, ಕೆಲಸ ಮಾಡಲ್ಲ. ಈಗ TCC ಅವರೇ ಮಾಡಬೇಕಿಲ್ಲ. ಡೈರೆಕ್ಷನ್ಸ್ ಕರೆಕ್ಟಾಗಿ ಫಾಲೋ ಮಾಡಲಿದ್ರೆ ಮಾಡಿಸಿ ಸರ್. ಆಮೇಲೆ ನಿಮ್ಮಲ್ಲಿ ಕೇಸಸ್ ಪೆಂಡಿಂಗ್ ಇದೆ ಸರ್ ಬಹಳಷ್ಟು. ಅಲ್ಲಿ ಏನು ಡೆಡ್ ಬಾಡಿ ಇಟ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು. ಅದೇ ಸರ್. ಈಗ ಸುಮ್ಮನೆ ಕೂತಿಲ್ಲ, ಏನ್ ಮಾಡಿ ನಾಡಿದ್ದು ಯಾವುದು 50 ವರ್ಷದಿಂದ ಅಲ್ಲೇ ಬಲಿ ಮಾಡ್ತಾ ಇದ್ದಾರೆ ನೋಡಿ ಸರ್. ಪೇಪರ್ ಅಲ್ಲಿ ಬಂದಿದೆ ನೋಡಿ ಸರ್. ತಾಲಿಕೋಟೆದಲ್ಲಿ ರೀಸನ್ ಏನು ಯಾರು ಹೇಳ್ತಾರೆ ಸರ್? ತಾಲೂಕು ಅಲ್ಲ, ತಾಲೂಕು ವೈಸ್ ಅವರೇ ಪ್ರಸನ್ನ ಭಾಗ್ಯವಾಡಿ ಸಾಹೇಬ್ರ ಕ್ಷೇತ್ರದಲ್ಲಿ ಸಾಹೇಬ್ರು ಕೇಳ್ತಾವ್ರೆ. 2 ನಂದಿದೆ, ನಂದಿ ಆಗಿಲ್ಲ ಅಂತ ಕೇಳ್ತಾವ್ರೆ. ಯಾರಪ್ಪ ಅಧಿಕಾರಿ ಆಫೀಸರ್ಸ್ ಅಲ್ಲಿ? 19 ಅದರಲ್ಲಿ 20 ಗುಂಟೆ ಈಗ ಆಲ್ರೆಡಿ ಅವರು ಸ್ಮಶಾನ ಯೂಸ್ ಮಾಡ್ತಿದ್ದಾರೆ ಸರ್ ಸಮಾಜದವರು. ಅದೇ ಸರ್ ನಂಬರ್ ಅಲ್ಲಿ ಅವ್ರು ಕೇಳಿದ್ದಾರೆ ಸರ್. ಅದು ತಮ್ಮ ವಕಫ್ ನೋಟಿಫಿಕೇಶನ್ ನಲ್ಲಿ ಅದು 15 ಎಕರೆ 20 ಗುಂಟೆನೂ ಪೂರ್ತಿ ಲ್ಯಾಂಡ್ ವಕಫ್ ಪ್ರಾಪರ್ಟಿ ಅಂತ ಹೇಳಿ ನೋಟಿಫಿಕೇಶನ್ ಆಗಿದೆ ಸರ್. ವಕಫ್ದು ಕೊಡಕ್ ಬರಲ್ಲ ರೀ. ಅಲ್ಲ, ಅದು ನೋಟಿಫಿಕೇಶನ್ ಆಗಿದೆ ಸರ್. ಅದ್ರ ಎಂಟ್ರಿ ವಕಫ್ ನೋಟಿಫಿಕೇಶನ್ ಅಲ್ಲೇ ಯೂಸ್ ಮಾಡ್ತಿದ್ದಾರೆ ಸರ್ ಈಗ ಅವರು 20 ಗುಂಟೆ ಜಮೀನು. ವಿಜಯಪುರ ಒಂದು ಪೆಂಡಿಂಗ್ ಇದೆ. ಆಮೇಲೆ ಎವಿಕ್ಷನ್ ಆಗಿದೆ ಸರ್. ಕೋರ್ಟಿಂದ ಆದೇಶ ಆಗಿದೆ. ನಮ್ಮಲ್ಲಿ ಎನ್ಕ್ರೋಚ್ಮೆಂಟ್ ಏನಾಗಿದೆ ಸರ್? ನಾನು ಹೇಳ್ತೀನಿ ಚಂದ್ರಪಳ್ಳಿ ಸರ್. 2 ಯಾರು